ಇವತ್ತು ನಾವು ಸೆಕೆಂಡ್ PU ಅರ್ಥಶಾಸ್ತ್ರ ವಿಷಯದ ಅಂದರೆ 2026ರ ಅರ್ಥಶಾಸ್ತ್ರ ವಿಷಯದ ಕ್ವಶನ್ ಪೇಪರನ್ನು ಚರ್ಚೆ ಮಾಡೋಣ. ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿ. ನಾನು ಈ ಎಕ್ಸಾಮನ್ನು ಬರ್ತಿದ್ದೆ. ನನ್ನ ಸ್ಕೋರ್ 100/100 ಎಕನಾಮಿಕ್ಸಲ್ಲಿ. ಟೋಟಲ್ ಸ್ಕೋರ್ 579 ಅಂದರೆ 96.5 ಆಗಿತ್ತು. ಸೆಕೆಂಡ್ PU ಆರ್ಟ್ಸ್ ಮತ್ತು ಕಾಮರ್ಸ್ ವಿಷಯದ ಎಲ್ಲ ನೋಟ್ಸ್ಗಳು ಸಹ ಸಿಗ್ತವೆ. ಒಂದು ಸಲ ಚಾನಲ್ ವಿಸಿಟ್ ಮಾಡಿ ನೋಡ್ಕೊಳ್ಳಿ. ಇವತ್ತು ನಾವು 2026ರ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರನ್ನು ಚರ್ಚೆ ಮಾಡೋಣ ಬನ್ನಿ. ಟೋಟಲ್ ಮಾರ್ಕ್ಸ್ 80. ಓಕೆ, ಈಗ MCQ ನೋಡೋಣ. ಸ್ಥಾನದರ್ಶಕ ತುಷ್ಟಿಕೋನ ವಿಶ್ಲೇಷಣೆಯು ತುಷ್ಟಿಕೋನವನ್ನು ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಇಲ್ಲಿ ನೋಡಿ ಕ್ವಶನ್ ಕೇಳಿದ್ದಾರೆ ಅಂದರೆ ಸ್ಥಾನದರ್ಶಕ ತುಷ್ಟಿಕೋನ ವಿಶ್ಲೇಷಣೆಯು ತುಷ್ಟಿಕೋನವನ್ನು ಹೇಗೆ ವ್ಯಕ್ತಪಡಿಸುತ್ತದೆ ಎಂಬುದನ್ನು ಕ್ವಶನ್ ಇದೆ. ಅದಕ್ಕೆ ಆನ್ಸರ್ ಆಪ್ಷನ್ ಸಿ, ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಪ್ರಶ್ನೆ ಸಂಖ್ಯೆ 2. TFCಯು 200 ರೂಪಾಯಿಗಳು ಮತ್ತು TVCಯು 225 ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ ನಿಮಗೆ TFC ಕೊಟ್ಟಿದ್ದಾರೆ, ಹಾಗೆ TVC ಕೊಟ್ಟಿದ್ದಾರೆ. ಅವರು ನಮಗೆ ಕಂಡುಹಿಡಬೇಕಾಗಿರೋದು ಜಸ್ಟ್ TC ಅಂದರೆ ಒಟ್ಟು ವೆಚ್ಚ ಬೇಕಾದರೆ ನಮಗೆ TFC ಮತ್ತು ಹಾಗೆ TVC ಎರಡೂಗಳನ್ನು ಪ್ಲಸ್ ಮಾಡಿದರೆ ಮಾತ್ರ ಸಾಕು, ಅದು ಸಿಕ್ಬಿಡುತ್ತೆ. 200 + 225 425. ಇಲ್ಲಿ ನೋಡಿ ಆಪ್ಷನ್ ಸಿ ಇದೆ, 425. ಮೂರನೇ ಪ್ರಶ್ನೆ. ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆನ್ನುತ್ತೇವೆ. ಆಪ್ಷನ್ ಎ, ರಾಷ್ಟ್ರೀಯ ಆದಾಯ. ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ರಾಷ್ಟ್ರೀಯ ಆದಾಯ ಎಂದು ಕರೆಯಲಾಗ್ತದೆ. ನಾಲ್ಕನೇ ಪ್ರಶ್ನೆ. ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ಹೀಗೆ ಕರೆಯುತ್ತಾರೆ. ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು M3 ಎಂದು ಕರೆಯಲಾಗ್ತದೆ. ಐದನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಕಾಗದ ತೆರಿಗೆಗೆ ಉದಾಹರಣೆಯಾಗಿದೆ. ಸಂಪತ್ತಿನ ತೆರಿಗೆಯು ಕಾಗದ ತೆರಿಗೆಗೆ ಉದಾಹರಣೆಯಾಗಿದೆ. ಬಿಟ್ಟ ಸ್ಥಳಗಳನ್ನು ನೋಡೋಣ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಇದಕ್ಕೆ ಆನ್ಸರ್ ಮಿಶ್ರ, ಅಂದರೆ ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಸಹ ಮಿಶ್ರ ಆರ್ಥಿಕತೆಗಳಾಗಿವೆ. ಇದು ನಿಮ್ಮ ಫಸ್ಟ್ ಚಾಪ್ಟರ್, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿನ ಫಸ್ಟ್ ಚಾಪ್ಟರಿಂದ ಈ ಕ್ವಶನ್ ಬಂದಿರೋದು. ಹಾಗೆ 7ನೇ ಪ್ರಶ್ನೆ ನೋಡೋಣ. ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಸಮ ಉತ್ಪನ್ನ ರೇಖೆ ಎಂದು ಕರೆಯುತ್ತೇವೆ. ಇದು ನಿಮ್ಮ ಥರ್ಡ್ ಚಾಪ್ಟರ್. ಸಮ ಉತ್ಪನ್ನ ರೇಖೆಯ ಇದು ಡೆಫಿನಿಷನ್ ಆಗಿರ್ತದೆ, ನೋಡ್ಕೊಳ್ಳಿ. 8ನೇ ಪ್ರಶ್ನೆ. ಬೆಳೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ. ಇದು ತುಂಬ ಸಲ ರಿಪೀಟ್ ಆಗಿದೆ. ಬೆಳೆ ಪಡೆಯುವ ವರ್ತನೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ. ಇದು ನಿಮ್ಮ 4ನೇ ಚಾಪ್ಟರ್, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿನ 4ನೇ ಚಾಪ್ಟರ್ನ ಕ್ವಶನ್. ಹಾಗೆ 9ನೇ ಪ್ರಶ್ನೆ. ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶ ಅಥವಾ ಪ್ರಮುಖ ಉದ್ದೇಶವೆಂದರೆ ಡ್ಯಾಶ್ಗಳನ್ನು ನಿಭಾಯಿಸುವುದು, ಅದು ವ್ಯವಹಾರಗಳನ್ನು ನಿಭಾಯಿಸುವುದಾಗಿರುತ್ತದೆ. 10ನೇ ಪ್ರಶ್ನೆ. ಹೂಡಿಕೆಯನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಹೊಸ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗಿದೆ. ಇದು ಹೂಡಿಕೆ ಡೆಫಿನಿಷನ್ನ ಬಿಟ್ಟ ಸ್ಥಳದಲ್ಲಿ ಕೊಟ್ಟಿದ್ದಾರೆ. ಹೂಡಿಕೆಯನ್ನು ಭೌತಿಕ ಬಂಡವಾಳಕ್ಕೆ ಆಗುವ ಹೊಸ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗ್ತದೆ. ಹೊಂದಿಸಿ ಬರೆಯಿರಿ ನೋಡೋಣ. ಇಲ್ಲಿ 5 ಹೊಂದಿಸಿ ಬರೆಯಿರುತ್ತವೆ. ಎ ಕಾಲಮಲ್ಲಿ ನೋಡಿ ಸರಳ ಬೇಡಿಕೆ ರೇಖೆ. ಇದಕ್ಕೆ ಆನ್ಸರ್ D(P) = A - BP. ಇಲ್ಲಿ ಬಿ ಕಾಲಮ್ನ 4ನೇ ಆನ್ಸರೇ ಇದಕ್ಕೆ ಸರಿಯಾಗಿರುತ್ತದೆ. ಸರಳ ಬೇಡಿಕೆ ರೇಖೆ D(P) A - BP. Phi TR - TC. ಇಲ್ಲಿ ನೋಡಿ ಬಿ ಕಾಲಮ್ನ ಮೊದಲನೇದು, ಅದರ ಪಕ್ಕದಲ್ಲಿ ನಾನು ಬರೆದಿದ್ದೀನಿ ಇಲ್ಲಿ Phi TR - TC. ಹಾಗೆ ಆಡಮ್ ಸ್ಮಿತ್ ಅವ್ರದ್ದು ಕಾಣದ ಕೈ ಕಾರ್ಯಾಚರಣೆ. ಹಾಗೆ ತಪಶೀಲು ಪಟ್ಟಿ, ಇದು ತುಂಬ ಸಲ ರಿಪೀಟ್ ಆಗಿದೆ. ತಪಶೀಲು ಪಟ್ಟಿ ಅಂದರೆ ದಾಸ್ತಾನಿನ ಚಲಕ. ನಿರ್ವಹಣಾ ಹೊಂದಾಣಿಕೆ, ಇದು ಡರ್ಟಿ ಹೊಂದಾಣಿಕೆ ಆಗಿರ್ತದೆ. ಇವು ತುಂಬ ಸಲ ರಿಪೀಟ್ ಆಗ್ತವೆ ನಿಮಗೆ. ಈ ಸಲ 2027ರ ಆ್ಯನ್ಯುವಲ್ ಎಕ್ಸಾಮ್ಗೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಇದನ್ನು ಉತ್ತರಿಸಬೇಕಾಗ್ತದೆ. ನೋಡಿ, MRSನ್ನು ವಿಸ್ತರಿಸಿ. ನಿಮಗೆ ಒಂದಂತೂ ಪಕ್ಕ ಇದ್ದೇ ಇರುತ್ತೆ, ಫುಲ್ ಫಾರ್ಮನ್ನು ಕೇಳೋದು. ಅದು MRS ಆಗಿರ್ಬೋದು, ಇಲ್ಲ ಬೇರೆ ಯಾವುದೇ ಆಗಿರ್ಬೋದು. ಒಟ್ಟಿನಲ್ಲಿ ಈ ಸಲ ಅಂತೂ ಒಂದಿರದ್ದೇ ಇರುತ್ತೆ. MRSನ ಫುಲ್ ಫಾರ್ಮ್ ನೋಡಿ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಹಾಗೆ ಪೂರೈಕೆ ಎಂದರೇನು?
ಒಂದು ಉದ್ಯಮ ಘಟಕದ ಪೂರೈಕೆಯು ನೀಡಿದ ಬೆಲೆ, ನೀಡಿದ ತಂತ್ರಜ್ಞಾನ ಮತ್ತು ನೀಡಿದ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಉದ್ಯಮ ಘಟಕಗಳು ಮಾರಾಟ ಮಾಡಲು ಬಯಸುವ ಸರಕಿನ ಪ್ರಮಾಣವಾಗಿದೆ. ಇದು ನೋಡಿ, ಇದೆಷ್ಟು ಬರೀಬೇಕು ಪೂರೈಕೆ ಅಂದರೆ. ಹಾಗಾದರೆ ಮಾತ್ರ ನಿಮಗೆ ಒಂದಕ್ಕೆ ಒಂದು ಅಂಕ ಕೊಡ್ತಾರೆ. ಇದು ಪೂರೈಕೆ, ಇದು ನಮಗೆ 2026 ಮಾಡಲ್ ಕ್ವೆಶ್ಚನ್ ಪೇಪರಲ್ಲಿ ಹಾಗೆ ಪ್ರಿಪರೇಟರಿ ಎಕ್ಸಾಮಲ್ಲಿ ಬಂದಿತ್ತು. ಸೊ ಅದನ್ನೇ ಸಹ ರಿಪೀಟ್ ಆಗಿ ಕೇಳಿದ್ದಾರೆ. 2026 ಆ್ಯನ್ಯುವಲ್ ಎಕ್ಸಾಮ್ಗೆ ಅವರು ಹೊರಡಿಸಿದ ಮಾಡಲ್ ಕ್ವೆಶ್ಚನ್ ಪೇಪರ್ಸ್ ಹಾಗೆ ಪ್ರಿಪರೇಟರಿಯಿಂದ ತುಂಬ ಕ್ವೆಶನ್ಸ್ ಬಂದಿವೆ. ಪ್ರೊಬ್ಯಾಬಿಲಿಟಿ 40ರಿಂದ 50 ಮಾರ್ಕ್ಸ್ ಜಸ್ಟ್ ನಿಮ್ಮ ಮಾಡಲ್ ಕ್ವೆಶ್ಚನ್ ಪೇಪರ್ ಹಾಗೆ ಪ್ರಿಪರೇಟರಿಯಿಂದಲೇ ಬಂದಿವೆ. ಈ ಸಲನೂ ಸಹ ಹಾಗೆ ಆಗುತ್ತೆ. ನಿಮ್ಮ ಮಾಡಲ್ ಕ್ವೆಶ್ಚನ್ ಪೇಪರ್ ಮತ್ತು ಪ್ರಿಪರೇಟರಿ ಎಕ್ಸಾಮ್ಗಳನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ರಫ್ತುಗಳ ಅರ್ಥ ನೀಡಿ. ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕು ಮತ್ತು ಸೇವೆಗಳನ್ನು ಮಾರುವುದನ್ನು ರಫ್ತು ಎನ್ನುತ್ತವೆ. ಇಲ್ಲಿ ನೆನಪಿಟ್ಕೊಳ್ಳಿ, ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದು, ನೆನಪಿಟ್ಕೊಳ್ಳಿ, ಮಾರುವುದನ್ನು ರಫ್ತು ಎನ್ನುತ್ತವೆ. ಹಾಗೆ ಖರೀದಿಸುವುದನ್ನು ನಾವು ರಫ್ತು ಅನ್ನಲ್ಲ, ನಾವು ಆಮದುಗಳು ಎನ್ನುತ್ತೇವೆ. ಒಂದು ದೇಶವು ಇನ್ನೊಂದು ದೇಶಕ್ಕೆ ಸರಕುಗಳನ್ನು ಮಾರಿದರೆ ಅದು ರಫ್ತು. ಹಾಗೆ ಒಂದು ದೇಶವು ಇತರೆ ದೇಶಗಳಿಂದ ಸರಕುಗಳನ್ನು ಖರೀದಿಸಿದರೆ ಅದು ಆಮದು. ಇದು ಕೇಳಿ ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಹಾಗೆ 15ನೇ ಪ್ರಶ್ನೆ, ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ ಯಾವುದಾದರೂ ಒಂದು ಕೋಶೀಯ ಚಳಕವನ್ನು ಹೆಸರಿಸಿ. ತೆರಿಗೆ ಮತ್ತು ಸರ್ಕಾರದ ವೆಚ್ಚ ಇವೆರಡು ಕೋಶೀಯ ಚಳಕಗಳಿಗೆ ಉದಾಹರಣೆಯಾಗಿವೆ. ಯಾವುದಾದ್ರೂ ಒಂದು ಬರೆದರೆ ಸಾಕು. 16ನೇ ಪ್ರಶ್ನೆ ನೋಡೋಣ. ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೇನು? ಹಾಗೆ ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೆ ವಿದೇಶಿ ಹಣದ ಎದುರು ಸ್ವದೇಶಿ ಹಣದ ಮೌಲ್ಯ ಏರಿಕೆಯಾಗುವುದನ್ನು, ಸ್ವದೇಶಿ ಹಣದ ಮೌಲ್ಯ ಹೆಚ್ಚಾಗುವುದನ್ನು ಹೇಳ್ತೇವೆ. ಓಕೆ, ಈಗ ಬಿ ಅಂದರೆ ಭಾಗ ಬಿ ಅಂದರೆ 2ನೇ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ನೀವು ಯಾವುದಾದ್ರೂ 6 ಪ್ರಶ್ನೆಗಳನ್ನು ಜಸ್ಟ್ ಉತ್ತರಿಸಿದರೆ ಸಾಕು, ನಿಮಗೆ 100 ಮಾರ್ಕ್ಸ್ ಸಿಗುತ್ತೆ. 17ನೇ ಪ್ರಶ್ನೆ, ಇದು ನಿಮ್ಮ ಫಸ್ಟ್ ಚಾಪ್ಟರಿಂದ ಬಂದಿರುವುದು. ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಅವುಗಳೆಂದರೆ ಅನುಭೋಗ, ಉತ್ಪಾದನೆ, ವಿತರಣೆ. ಬೇಡಿಕೆ ನಿರ್ಧಾರಕಗಳನ್ನು ಪಟ್ಟಿ ಮಾಡಿ. ಸರಕಿನ ಬೆಲೆ, ಅನುಭೋಗಿಯ ಆದಾಯ, ಅನುಭೋಗಿಯ ಅಭಿರುಚಿ ಮತ್ತು ಆದ್ಯತೆ ಮುಂತಾದವುಗಳಿರ್ತವೆ. ಹಾಗೆ ದೀರ್ಘಾವಧಿ ವೆಚ್ಚಗಳಾವುವು? ದೀರ್ಘಾವಧಿ ಸರಾಸರಿ ವೆಚ್ಚ ಹಾಗೆ ದೀರ್ಘಾವಧಿ ಸೀಮಾಂತ ವೆಚ್ಚ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದು ಲಾಭವನ್ನು ಗರಿಷ್ಠಗೊಳಿಸುವಿಕೆಗೆ ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ. ಇಲ್ಲಿ 2 ಷರತ್ತುಗಳನ್ನು ಕೊಟ್ಟಿದ್ದೀನಿ. P=MC, MC Q0ನಲ್ಲಿ ಇಳಿಕೆಯಾಗುವುದಿಲ್ಲ. P>-ABC ಆ್ಯಂಡ್ P>-AC. 21ನೇ ಪ್ರಶ್ನೆ, ಸ್ಥಗಿತತೆ ಬಿಂದುವಿನ ಅರ್ಥವನ್ನು ನೀಡಿ. ಹಾಗೆ ಮಧ್ಯಂತರ ಸರಕುಗಳ ಅರ್ಥವನ್ನು ಒಂದು ಉದಾಹರಣೆಯೊಂದಿಗೆ ನೀಡಿ. 23ನೇ ಪ್ರಶ್ನೆ, ಬಾಹ್ಯತೆಗಳೆಂದರೆ ಏನೆಂದು ಅರ್ಥೈಸುವಿರಿ? ಅದರ 2 ವಿಧಗಳನ್ನು ಹೆಸರಿಸಿ. 24ನೇ ಪ್ರಶ್ನೆ, MPCಯ ಮೌಲ್ಯವು 0.60 ಆದಾಗ MPSನ ಮೌಲ್ಯ ಮತ್ತು ಹೂಡಿಕೆ ಗುಣಕದ ಮೌಲ್ಯವನ್ನು ಲೆಕ್ಕ ಹಾಕಿ. 25ನೇ ಪ್ರಶ್ನೆ, ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. 26ನೇ ಪ್ರಶ್ನೆ, ಪ್ರಮಾಣಾನುಗುಣ ಆದಾಯ ತೆರಿಗೆಯು ಸ್ವಯಂಚಾಲಿತ ಕಂಪನ ಗ್ರಾಹಕವಾಗಿ ಏಕೆ ಕೆಲಸ ಮಾಡುತ್ತದೆ? ಇವು ನಿಮ್ಮ 2 ಅಂಕದ ಪ್ರಶ್ನೆಗಳಾಗಿದ್ದವು. ಹಾಗೆ ಭಾಗ ಸಿ ಅಂದರೆ 4 ಅಂಕದ ಪ್ರಶ್ನೆಗಳು. ಅವುಗಳಲ್ಲಿ ನೀವು ಯಾವುದಾದ್ರೂ ಸಹ 5 ಪ್ರಶ್ನೆಗಳನ್ನು ಉತ್ತರಿಸಿದರೆ ಸಾಕು, ನಿಮಗೆ 20 ಅಂಕ ಸಿಗ್ತದೆ. ನೋಡ್ಕೊಳ್ಳಿ, ಭಾಗ ಸಿ ಇದು ತುಂಬ ಇಂಪಾರ್ಟೆಂಟ್. ಇವು ತುಂಬ ಸಹ ರಿಪೀಟ್ ಆಗಿರೋ ಕ್ವಶನ್ಗಳೇ. 27ನೇ ಪ್ರಶ್ನೆ, ಮಾರುಕಟ್ಟೆ ಅರ್ಥವ್ಯವಸ್ಥೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ವಿವರಿಸಿ. ಹಾಗೆ 28ನೇ ಪ್ರಶ್ನೆ, ಒಬ್ಬ ಅನುಭೋಗಿಯು ಒಂದು ಸೇಬಿನ ಬೆಲೆ 10 ರೂಪಾಯಿಗಳಿದ್ದಾಗ 25 ಸೇಬುಗಳನ್ನು ಖರೀದಿಸುತ್ತಾಳೆ ಮತ್ತು ಪ್ರತಿ ಸೇಬಿನ ಬೆಲೆ 15 ರೂಪಾಯಿಗಳಿಗೆ ಏರಿಕೆಯಾದಾಗ ಅವಳು ಸೇಬಿನ ಬೇಡಿಕೆಯನ್ನು 18ಕ್ಕೆ ಕಡಿಮೆ ಮಾಡುತ್ತಾಳೆ. ಬೆಳೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ. ಇದು ತುಂಬ ಈಸಿಯಾದ ಲೆಕ್ಕ, ನೀವು ಆರಾಮಾಗಿ ಮಾಡ್ಬೋದು. ನಾನು ಬೇರೆ ವಿಡಿಯೋದಲ್ಲಿ ಅದನ್ನು ಮಾಡಿಕೊಟ್ಟಿದ್ದೀನಿ. ಒಂದು ಸಲ ಚಾನಲ್ ವಿಸಿಟ್ ಮಾಡಿ, ನನ್ನ ಎಲ್ಲ ವಿಡಿಯೋಸ್ಗಳನ್ನು ನೋಡಿ ಗೊತ್ತಾಗುತ್ತೆ ನಿಮಗೆ. ನಾನು ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡಿಕೊಟ್ಟಿದ್ದೀನಿ. ಓಕೆ, 29ನೇ ಪ್ರಶ್ನೆ, ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರಕಗಳನ್ನು ವಿವರಿಸಿ. 30ನೇ ಪ್ರಶ್ನೆ, ಬೇಡಿಕೆ ಮತ್ತು ಪೂರೈಕೆಯ ಏಕಕಾಲಿಕ ಪಲ್ಲಟಗಳಿಂದ
ಸಮತೋಲನದ ಮೇಲಿನ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ. 31ನೇ ಪ್ರಶ್ನೆ, ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲಿ ಸರ್ಕಾರದ ಮತ್ತು ಕುಟುಂಬ ಅಂದರೆ ಎರಡೂ ವಲಯದ ಪಾತ್ರಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. 4 ಅಂಕ. 32ನೇ ಪ್ರಶ್ನೆ, ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಹೇಳಿಕೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ. 33ನೇ ಪ್ರಶ್ನೆ, ಅನುಭೋಗ ಬಿಂಬಕವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. 34ನೇ ಪ್ರಶ್ನೆ, ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ. 35ನೇ ಪ್ರಶ್ನೆ, ಮುಕ್ತ ಆರ್ಥಿಕತೆಯ 3 ಕೊಂಡಿಗಳನ್ನು ವಿವರಿಸಿ. ಇವು ನಿಮ್ಮ 4 ಅಂಕದ ಪ್ರಶ್ನೆಗಳಾಗಿದ್ದವು. ಇವು ತುಂಬ ಸಲ ರಿಪೀಟ್ ಆಗ್ತವೆ. ಈ ಸಲ ಅಂದರೆ 2027ರ ನಿಮ್ಮ ಪೀರಿಯಡ್ಗೆ ನೋಡ್ಕೊಳ್ಳಿ. ನಿಮಗೆ ಇದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರ್ಬೋದು, ಇಲ್ಲ ಪ್ರಿಪ್ರೇಟರಿ, ಮಾಡಲ್ ಕ್ವಶನ್ ಪೇಪರ್ ಹಾಗೆ ಮಿಡ್ ಟರ್ಮ್ ಯಾವುದರಲ್ಲೂ ಸಹ ಬರಬಹುದು. ಈ ಕ್ವಶನ್ಗಳು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇವು ಹೋದ ಸಲ ಅಂದರೆ 2026ರ ಆ್ಯನ್ಯುವಲ್ ಎಕ್ಸಾಮ್ಗೆ ಬಂದಿರುವುದು. ಮಿಸ್ ಮಾಡಬೇಡಿ, ಇವನ್ನೆಲ್ಲ ಕವರ್ ಮಾಡ್ಕೊಳ್ಳಿ. ಇವೇ ನಿಮ್ಮ ಫಸ್ಟ್ ಪ್ರಿಯಾರಿಟಿ ಆಗಲಿ. 6 ಅಂಕದ ಪ್ರಶ್ನೆಗಳನ್ನು ನೋಡೋಣ. 6 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಯಾವುದಾದ್ರೂ 3 ಪ್ರಶ್ನೆಗಳನ್ನು ಮಾತ್ರ 3 ಪ್ರಶ್ನೆಗಳನ್ನ ಉತ್ತರಿಸಬೇಕಾಗ್ತದೆ. ಇಲ್ಲಿ ನಿಮಗೆ 18 ಮಾರ್ಕ್ಸ್ ಸಿಗ್ತದೆ, ನೋಡ್ಕೊಳ್ಳಿ. 36ನೇ ಪ್ರಶ್ನೆ, ಇದಂತೂ ಎಷ್ಟು ಸಲ ಹೇಳಿದರೂ ಸಹ ಕಡಿಮೆನೇ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್. ನಿಮ್ಮ ಸೆಕೆಂಡ್ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿನ 2ನೇ ಚಾಪ್ಟರ್, ಆ ಚಾಪ್ಟರಲ್ಲಿ ನಿಮಗೆ ಒಂದಂತೂ ಪಕ್ಕಾ ಬಂದೇ ಬರುತ್ತೆ 6 ಮಾರ್ಕ್ಸ್ ಕ್ವಶನ್. ಅದರಲ್ಲೂ ಸಹ ಇದೆ ಇಳಿಮುಖ ಸೀಮಾಂತ ದೃಷ್ಟಿಕೋನ ವಿಶ್ಲೇಷಣೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಈ ಕ್ವಶನ್ ಬರ್ಬೋದು. ಇಲ್ಲ ಅನುಭೋಗಿ ಇಲ್ಲ ಔದಾಸೀನ್ಯ ವಕ್ರರೇಖೆ ಲಕ್ಷಣಗಳು ಅದು ಬರ್ಬೋದು. ಇಲ್ಲ ಅನುಭೋಗಿ ಆದರ್ಶ ಆಯ್ಕೆ ಇದು ಬರ್ಬೋದು. ಈ 3 ಪ್ರಶ್ನೆಗಳಲ್ಲಿ ಒಂದಂತೂ ತುಂಬ ಅಂದರೆ ತುಂಬ 99.9% ಈ 3 ಕ್ವಶನಲ್ಲಿ ಆ ಚಾಪ್ಟರಿಂದ ನಿಮಗೆ 6 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಅದರಲ್ಲೂ ಸಹ ಇದು ಅಂದರೆ ತುಂಬ ಇಂಪಾರ್ಟೆಂಟ್. ನಿಮಗೆ ನಾನು ಹೇಳ್ತೀನಿ, ನಮ್ಮ 2026ರ ಅಕಾಡೆಮಿಕ್ ಇಯರಲ್ಲಿ ಮಾಡಲ್ ಕ್ವಶನ್ ಪೇಪರಲ್ಲೂ ಸಹ 2 ಸಲ ಇದು ಕ್ವಶನ್ ಬಂದಿತ್ತು. ಪ್ರಿಪ್ರೇಟರಿ ಎಕ್ಸಾಮಲ್ಲೂ ಸಹ ಇದೇ ಕ್ವಶನ್ ಬಂದಿತ್ತು. ಹಾಗೆ ಮಿಡ್ ಟರ್ಮಲ್ಲೂ ಇದೇ ಕ್ವಶನ್ ಬಂದಿತ್ತು. ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಅಂತ. ನಿಮಗೆ ಮೊದಲೇ ಕ್ಲೂ ಕೊಟ್ಟಿರ್ತಾರೆ ಅವರು ನೋಡಿ. ಮಿಡ್ ಟರ್ಮಲ್ಲಿ ಹಾಗೆ 2 ಮಾಡಲ್ ಕ್ವಶನ್ ಪೇಪರಲ್ಲಿ, 1 ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಟೋಟಲ್ 4 ಸಲ ಬಂದಿರುತ್ತೆ. ಒಂದು ಅಕಾಡೆಮಿಕ್ ಇಯರಲ್ಲಿ 4 ಸಲ ಒಂದೇ ಕ್ವಶನ್ ಬಂದಿದೆ ಅಂದರೆ ಅದು ಪಕ್ಕ 99.9% ಆ್ಯನ್ಯುವಲ್ ಎಕ್ಸಾಮ್ಗೆ ಬಂದೇ ಬರುತ್ತೆ ಅಂತಲೇ ಅರ್ಥ. ಹೀಗೆ ಯಾವುದು ಬರುತ್ತೆ, ಯಾವುದು ಇಂಪಾರ್ಟೆಂಟು ಅಂತ ನಾವು ಕಂಡುಹಿಡಬೇಕಾಗ್ತದೆ. ಈ ಕ್ವಶನ್ ಅಂತೂ ಮಿಸ್ಸೇ ಮಾಡೋಕ್ಕೆ ಹೋಗಬೇಡಿ. ಈ ಚಾಪ್ಟರಿಂದ ಈ 3 ಕ್ವಶನ್ಗಳನ್ನ ಓದ್ಕೊಂಡ್ಬಿಡಿ. ಓಕೆ. 36ನೇ ಪ್ರಶ್ನೆ, ಇಳಿಮುಖ ಸೀಮಾಂತ ತುಷ್ಟಿಕೋನ ನಿಯಮವನ್ನು ಕೋಷ್ಟಕ ಹಾಗೆ ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. 37ನೇ ಪ್ರಶ್ನೆ, ಒಟ್ಟು ಉತ್ಪನ್ನ ಅಂದರೆ TP ಹಾಗೆ ಸರಾಸರಿ ಉತ್ಪನ್ನ AP ಮತ್ತು ಸೀಮಾಂತ ಉತ್ಪನ್ನ MP ರೇಖೆಗಳ ಆಕಾರಗಳನ್ನು ವಿವರಿಸಿ. ಇದು ಸ್ವಲ್ಪ ಟಫ್ ಏನೇ. ಇದೇ ಚಾಪ್ಟರಲ್ಲಿ ಅಂದರೆ ಇದು 3rd ಚಾಪ್ಟರ್, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿನ 3rd ಚಾಪ್ಟರಲ್ಲಿ ಇನ್ನೊಂದು ಲೆಕ್ಕ ಬರುತ್ತೆ. ಇದೊಂದು TVC, ABC, SAC, SAC ಹಾಗೆ TC ಇವುಗಳನ್ನ ಕಂಡುಹಿಡಿಯುವ ಒಂದು ಲೆಕ್ಕ ಇದೆ, ದೊಡ್ಡ ಒಂದು ಕೋಷ್ಟಕದ ಲೆಕ್ಕ. ಆ ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ಅಂದರೆ ತುಂಬ ಇಂಪಾರ್ಟೆಂಟ್. ಅದು ಈ ಸಲ ಬರೋ ಚಾನ್ಸಸ್ ಇದೆ. ಓಕೆ. 37ನೇ ಪ್ರಶ್ನೆ ಇದಾಗಿತ್ತು. ಹಾಗೆ 38ನೇ ಪ್ರಶ್ನೆ ನೋಡಿ. ಇದು ನಿಮಗೆ ಸಮಗ್ರ ಅರ್ಥಶಾಸ್ತ್ರದಲ್ಲಿನ 2ನೇ ಅಧ್ಯಾಯ, ರಾಷ್ಟ್ರೀಯ ಆದಾಯ. ಐ ಥಿಂಕ್ ಅದೇ ಚಾಪ್ಟರಲ್ಲಿ ಇದು ಕ್ವಶನ್. ಇದು GDPಯನ್ನು ಕಂಡುಹಿಡಿಯುವುದು. ನಿರ್ದಿಷ್ಟ ವರ್ಷದಲ್ಲಿ ಒಂದು ದೇಶದ GDP MPಯು ರೂಪಾಯಿ 4,000 ಕೋಟಿ ಇದೆ ಎಂದುಕೊಳ್ಳೋಣ. ಹಾಗೆ ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗ ಆದಾಯ ಅಂದರೆ NFIA ರೂಪಾಯಿ 600 ಕೋಟಿ ಇದೆ. ಸವಕಳಿ ವೆಚ್ಚ ರೂಪಾಯಿ 500 ಕೋಟಿ ಮತ್ತು ನಿವ್ವಳ ಪರೋಕ್ಷ ತೆರಿಗೆಗಳ ಮೌಲ್ಯ NIT ರೂಪಾಯಿ 400 ಕೋಟಿ ಇದೆ. ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಇದರಷ್ಟು ಈಸಿಯೆಸ್ಟ್ ಕ್ವಶನ್ ಯಾವುದೂ ಇಲ್ಲ. ಜಸ್ಟ್ ನಿಮಗೆ ಸೂತ್ರಗಳನ್ನು ನೆನಪಿಟ್ಕೊಳ್ಬೇಕು ಮಾತ್ರ. ಓಕೆ. ಇಲ್ಲಿ ನೋಡಿ, ಇದು ಕ್ವಶನ್ ಆಗಿತ್ತು. ನಾನೀಗ ಮುಂದೆ ಹೋಗ್ತೀನಿ. ಇಲ್ಲಿ ನೋಡಿ, ಅನನ್ಯತೆಗಳು ಹಾಗೆ ಮೌಲ್ಯಗಳು ಕೋಟಿ ರೂಪಾಯಿಗಳಲ್ಲಿ ಇದು ಕ್ವಶನ್. ಓಕೆ. ಇಲ್ಲಿ ನಿಮಗೆ GDP MP ಅವರೇ ಕೊಟ್ಟಿರ್ತಾರೆ 4,000 ಅಂತೆ. ಈಗ GDPFC, NDPMP, NDPFC, GNPMP, GNPFC ಹಾಗೆ NNPMP
ಇವುಗಳನ್ನು ಕಂಡುಹಿಡಬೇಕಾಗಿರ್ತದೆ. ಜಸ್ಟ್ ಸಿಂಪಲ್ ಈ ಕೋಷ್ಟಕನ ಭರ್ತಿ ಮಾಡಿದರೆ ಸಾಕು, ನಿಮಗೆ 6ಕ್ಕೆ 6 ಅಂಕ. ನೋಡಿ 6 ಕಾಲಮನ್ನು ನೀವು ಭರ್ತಿ ಮಾಡಬೇಕು, 6 ಸಂಖ್ಯೆಗಳನ್ನು ಕೊಡಬೇಕು. ಆ 6 ಅಂಕಿಗಳನ್ನು ನೀವು ತುಂಬಿದರೆ ಸಾಕು, ನಿಮಗೆ 6ಕ್ಕೆ 6 ಅಂಕ. ಅದು ಸಿಂಪಲ್ ಆಗಿಲ್ಲ, ನೀವು ಸೂತ್ರ ನೆನಪಿಟ್ಕೊಳ್ಬೇಕಾಗ್ತದೆ. ಇಲ್ಲಿ ನೋಡಿ GDP MP-ಗೆ ಅವರೇ ಕೊಟ್ಟಿದ್ದಾರೆ. GDP FC ಸೂತ್ರ ನಿಮಗೆ ಗೊತ್ತಿರಬೇಕು, ಆದ್ರೆ ಮಾತ್ರ ನೀವು 3600 ಬರೆಯೋಕ್ಕೆ ಸಾಧ್ಯ ಆಗ್ತದೆ. GDP FC ಸೂತ್ರ ಗೊತ್ತಾ ನಿಮಗೆ? GDP FC GDP MP - NIT ಇದು ಸೂತ್ರ. ಹಾಗೆ NDP MP GDP MP + GNP MP ಹೀಗೆ ಸೂತ್ರಗಳಿವೆ. ನಿನಗೂ ಸಹ ಸ್ವಲ್ಪ ನೆನಪಿಲ್ಲ, ಬಟ್ ಸೂತ್ರಗಳಿವೆ. ಈ ಸೂತ್ರಗಳನ್ನು ನೆನಪಿಟ್ಕೊಂಡ್ರೆ ಮಾತ್ರ ನಿಮಗೆ ಈ ಮೌಲ್ಯ ಅನ್ನೋ ತುಂಬಾಕ್ ಬರುತ್ತದೆ. ಈ ಕೋಷ್ಟಕವನ್ನು ಭರ್ತಿ ಮಾಡಿದರೆ ನಿಮಗೆ 6ಕ್ಕೆ 6 ಅಂಕ. ಜಸ್ಟ್ ಇದು ತುಂಬ ಸಲ ರಿಪೀಟ್ ಆಗ್ತದೆ. ಪ್ರತಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಈ ಚಾಪ್ಟರಿಂದ ಇದೇ ಕ್ವಶನ್ ಇರೋದು. ಇದು ಇಲ್ಲ ಅಂದರೆ ಸಮಗ್ರ ಆರ್ಥಿಕತೆ ಅನನ್ಯತೆಗಳನ್ನು ವಿವರಿಸಿ, ಇವೆರಡೇ ಕ್ವಶನ್ ಇರೋದು. ನೀವು ಸೂತ್ರ ನೆನಪಿಟ್ಕೊಂಡು ಇದನ್ನು ಮಾಡೋದನ್ನು ಕಳ್ಕೊಳ್ಳಿ, ಜಸ್ಟ್ ಸಾಕು. ಇದರಿಂದ ನಿಮಗೆ 6ಕ್ಕೆ 6 ಅಂಕ ಅಂತ ಫಿಕ್ಸ್ ಬಂದೇ ಬರುತ್ತೆ. ನೀವು 2-3 ಪೇಜ್ ಬರೆಯೋ ಗಂಟಲೆ ಚಿಂತೆನೆ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಈ 6 ಕಾಲಮನ್ನು ಭರ್ತಿ ಮಾಡಿದರೆ ನಿಮಗೆ 6ಕ್ಕೆ 6 ಅಂಕ. ಓಕೆ, ನಾನು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿದೆ. ನಾನು ತುಂಬ ಸರಿಯಾಗಿ ಅಂದರೆ ಸಿಂಪಲ್ಲಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. 39ನೇ ಪ್ರಶ್ನೆ ನೋಡಿ, ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ಅಂದರೆ ಪತ್ರ ನಿರ್ಮಾಣ ಪ್ರಕ್ರಿಯೆಯ ಮೇಲೆ ಅಕ್ಕಸಾಲಿಗ ಲಾಲಾನಕತೆಯನ್ನು ವಿವರಿಸಿ. ಇದು ಅಂತೂ ತುಂಬ ಸಿಂಪ್ಲಿಯೆಸ್ಟ್ ಕ್ವಶನ್. ಜಸ್ಟ್ ಕತೆ ಇದೆ, ಆ ಕಥೆಯನ್ನು ಬರೆದರೆ ಸಾಕು, ನಿಮಗೆ 6ಕ್ಕೆ 6 ಅಂಕ ಕೊಡ್ತಾರೆ. ಹಾಗೆ ಇಲ್ಲಿ ನೋಡಿ 40ನೇ ಪ್ರಶ್ನೆ, ಸಂದಾಯ ಬಾಕಿ ಖಾತೆಗಳನ್ನು ಕುರಿತು ಬರೆಯಿರಿ. ಇದು ನಿಮ್ಮ 6 ಅಂಕದ ಪ್ರಶ್ನೆಗಳಾಗಿದ್ದವು. ನಾನು ಇವೆಲ್ಲ ಕವರ್ ಮಾಡಿದ್ದೀನಿ. ಒಂದ್ಸಲ ಚಾನಲ್ ವಿಸಿಟ್ ಮಾಡಿಕೊಂಡು ನೋಡಿ, ತುಂಬ ಸಿಂಪಲ್ಲಾಗಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇಲ್ಲಿ ಬರೋಣ, ಕಾರ್ಯಭಾರ ನಿಯೋಜಿತ ಪ್ರಶ್ನೆ. ಇದು ತುಂಬ ಸಿಂಪಲ್ ಆಗಿರೋ ನಿಮಗೆ 5 ಅಂಕದ ಪ್ರಶ್ನೆಗಳನ್ನು 2 ಕೊಡ್ತಾರೆ. 2 ಅಲ್ಲ 3 ಕೊಟ್ಟಿರ್ತಾರೆ. 3ರಲ್ಲಿ ನೀವು 2 ಆನ್ಸರ್ ಮಾಡಬೇಕು. ಆ 2 ಆನ್ಸರ್ ಮಾಡಿದರೆ 5 × 2 ಟೋಟಲ್ 10 ಅಂಕ ಇದರಿಂದ ಸಿಗುತ್ತೆ. ನೋಡಿ 41ನೇ ಪ್ರಶ್ನೆ, ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭವಿಸಲು ಬಯಸಿದ್ದು X1 ಸರಕಿನ ಬೆಲೆ ₹15 ಮತ್ತು X2 ಸರಕಿನ ಬೆಲೆ ₹25 ಆಗಿದೆ. ಅನುಭೋಗಿ ಆದಾಯ ₹300 ಆಗಿದ್ದಾಗ ಈ ಕೆಳಗಿನವುಗಳಿಗೆ ಉತ್ತರಿಸಿ. ಎ, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕುಗಳನ್ನು ಅನುಭೋಗಿಸಬಹುದು? ಇದು ಕ್ವಶನ್. ನೋಡಿ ಇಲ್ಲಿ ಅನುಭೋಗಿ ಒಟ್ಟು ಆದಾಯ ಅವರು ಕೊಟ್ಟಿದ್ದಾರೆ, ₹300 ಅನುಭೋಗಿ ಆದಾಯ ಇದೆ ಅಂತ. ಅದನ್ನು ನೀವು ನೆನಪಿಟ್ಕೊಳ್ಬೇಕು, ₹300. ಹಾಗೆ X1 ಸರಕಿನ ಬೆಲೆ ಇಟ್ಟಿದೆ 15. ಓಕೆ, X1 ಸರಕಿನ ಬೆಲೆ 15 ಇದೆ, ಟೋಟಲ್ ಆದಾಯ 300 ಇದೆ. ನೀವು ಏನು ಮಾಡಬೇಕಂದ್ರೆ ಟೋಟಲ್ ಆದಾಯ 300 / 15 ಮಾಡಿದಾಗ ನಿಮಗೆ ಒಂದು ಇದನ್ನು ಸಿಗುತ್ತೆ, ಆ ಸಂಖ್ಯೆ. ಅಂದರೆ ನೋಡಿ ಇಲ್ಲಿ X1 ಸರಕು ₹15 ಇದೆ, ಒಟ್ಟು ಆದಾಯ ₹300 ಇದೆ. ಈ ಒಟ್ಟು ಆದಾಯನ ಖರ್ಚು ಮಾಡಿ ಆತ X1 ಸರಕನ್ನು ಎಷ್ಟು ಪಡೆಯುತ್ತಾನೆ ಅನ್ನೋದು ಪ್ರಾಬ್ಲಮ್, ಅಂದರೆ ಪ್ರಶ್ನೆ. ನೀವು 300 / 15 ಮಾಡಿದಾಗ ಒಂದು ಸಂಖ್ಯೆ ಬರುತ್ತಲ್ಲ, ಅಷ್ಟು ಸರಕುಗಳನ್ನ ಆತ ಅನುಭೋಗಿಸಬಹುದು, ಅಂದರೆ ಅದನ್ನು ಪಡೆದುಕೊಳ್ಬಹುದು. ಸೇಮ್ ಹಾಗೆ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಸರಕನ್ನು ಅನುಭೋಗಿಸಬಹುದು? ಇದು ಸೇಮ್ ಕ್ವಶನ್. ನಾನು ಇದನ್ನು ಸಹ ಈ ಪ್ರಶ್ನೆಯನ್ನು ಕವರ್ ಮಾಡಿಕೊಟ್ಟಿದ್ದೀನಿ ನನ್ನ ಚಾನಲ್ನಲ್ಲಿ. ನಾವು ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಹೋದರೆ ತುಂಬ ಲೆಂದಿ ಆಗುತ್ತೆ ವಿಡಿಯೋ. ಅದೇ ಕಾರಣಕ್ಕೆ ನಾನು ತುಂಬ ಜಲ್ದಿ ಹೋಗ್ತಿದ್ದೀನಿ. ನೋಡಿ, X2 ಸರಕನ್ನು ಎಷ್ಟು ಅನುಭೋಗಿಸ್ಬೋದು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ, ಇದು ಕ್ವಶನ್. ಹಾಗೆ 3ನೇ ಪ್ರಶ್ನೆ ನೋಡಿ, ಬಜೆಟ್ ರೇಖೆಯು ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆಯೇ? ಇದು ಪ್ರಶ್ನೆಗೆ ಆನ್ಸರ್. ಬಜೆಟ್ ರೇಖೆಯು ಯಾವಾಗಲೂ ಸಹ ಕೆಳಮುಖವಾಗಿರುತ್ತದೆ. ಬಜೆಟ್ ರೇಖೆ ಇಳಿಜಾರು ಕೆಳಮುಖವಾಗಿರುತ್ತದೆ. ಇದಕ್ಕೆ ಆನ್ಸರ್ ಡಿ. ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತವೆಯೇ ಅಥವಾ ಇಲ್ಲವೇ? ಹೌದು, ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತವೆ. ಅನುಭೋಗಿಯು X1 ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ X2 ಸರಕನ್ನು ಬಿಟ್ಟುಕೊಡಬೇಕಾಗುತ್ತದೆಯೇ? ಇದು ಸರಿಯೇ? ಹೌದು, ಅನುಭೋಗಿಯು X1 ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು X2 ಸರಕನ್ನು ಬಿಟ್ಟುಕೊಡಬೇಕಾಗ್ತದ. ಇಲ್ಲಿ ನೋಡಿ, ನಿಮಗೆ 2ನೇ ಪ್ರಶ್ನೆ ಸಹ ಇದೆ. ಟೋಟಲ್ 3 ಪ್ರಶ್ನೆ ಕೇಳ್ತಾರೆ, 3ರಲ್ಲಿ 2ಕ್ಕೆ ಆನ್ಸರ್ ಬರೆದರೆ ಸಾಕು. ಇದು ಕೋಷ್ಟಕ. ಇದರ ಮೇಲೆ ನೀವು ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ ಹಾಗೆ ಅಧಿಕ ಪೂರೈಕೆಯನ್ನು ರೇಖಾಚಿತ್ರದಲ್ಲಿ ತೆಗೆದು ತೋರಿಸಬೇಕಾಗ್ತದೆ.
ಇದು ಪ್ರಶ್ನೆ ನೋಡ್ಕೊಳ್ಳಿ. ನಾನೆಲ್ಲ ಕವರ್ ಮಾಡಿಕೊಟ್ಟಿದ್ದೀನಿ. ಚಾನಲ್ ವಿಸಿಟ್ ಮಾಡಿಕೊಂಡು ಚಾನಲ್ ಟೈಟಲ್ ನೋಡಿ, ಅಂದರೆ ಥಂಬ್ನೇಲ್ ನೋಡಿ ನೀವು ವಿಡಿಯೋಗಳನ್ನ ನೋಡ್ಬೋದು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೀಗೆ 43ನೇ ಪ್ರಶ್ನೆ. ಇದು 3ನೇ ಪ್ರಶ್ನೆ, ಅಂದರೆ ಲಾಸ್ಟ್ ಕ್ವಶನ್ ನೋಡಿ. ಇದನ್ನು ಫಿಲ್ ಮಾಡಬೇಕಾಗ್ತದೆ. ತುಂಬ ಈಸಿಯೆಸ್ಟ್ ಕ್ವಶನ್ ಚಾನಲಲ್ಲಿ ಕವರ್ ಮಾಡಿಕೊಟ್ಟಿದ್ದೀನಿ. ಒಂದು ಸಲ ನೋಡ್ಕೊಳ್ಳಿ ವಿಡಿಯೋನ ನೋಡಿ. 1500 ಟೋಟಲ್ ಮೌಲ್ಯವರ್ಧನೆ 1500. ಭಾಗ ಎಫ್ ಅಂದರೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಕ್ವಶನ್ಗಳನ್ನು ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. 42ನೇ ಪ್ರಶ್ನೆ, ಯಾರಿಗೆ ಕಣ್ಣು ಕಾಣುವುದಿಲ್ಲ ಅಂಥವರಿಗೆ ಮಾತ್ರ ಮಾರುಕಟ್ಟೆ ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ ಹಾಗೆ ಅಧಿಕ ಪೂರೈಕೆಗಳ ಅರ್ಥವನ್ನು ನೀಡಿ. GDPMP, NDPMP, JNPFC, NNPMP ಮತ್ತು NPFCಗಳನ್ನು ವಿಸ್ತರಿಸಿ. ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ. ಓಕೆ, ಇದಾಗಿತ್ತು ನಿಮ್ಮ ಕ್ವಶನ್ ಪೇಪರ್ 2026ರ ಎಕನಾಮಿಕ್ಸ್ ಆ್ಯನ್ಯುವಲ್ ಎಕ್ಸಾಮ್ನ ಕ್ವಶನ್ ಪೇಪರ್. ನಾನು ಆಲ್ಮೋಸ್ಟ್ ಎಲ್ಲಕ್ಕೆ ಆನ್ಸರ್ ಕೊಟ್ಟಿದ್ದೀನಿ. ಈ ಲೆಂದಿ ಕ್ವಶನ್ಗಳನ್ನ ನೀವು ನನ್ನ ಚಾನಲ್ ವಿಸಿಟ್ ಮಾಡಿಕೊಂಡು ಅವುಗಳ ವಿಡಿಯೋವನ್ನು ನೋಡಿ ತಿಳ್ಕೊಬೋದು. ಹಾಗೆ ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಎಲ್ಲ ವಿಷಯದ ನೋಟ್ಸ್ಗಳು ಹಾಗೆ ಹೋದ ವರ್ಷದ ಕ್ವಶನ್ ಪೇಪರ್ಗಳು ಎಲ್ಲ ಸಹ ಸಿಗ್ತವೆ ಈ ಚಾನಲಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್ ನಮಗೆ ಮೋಟಿವೇಶನ್ ಇದ್ದಾಗೆ ಮುಂದೆ ವಿಡಿಯೋ ಮಾಡೋದಕ್ಕೆ. ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.